ಕಾಂಗ್ರೆಸ್ನ ವೋಟ್ಗಳ ಜೊತೆಗೆ ಇಲ್ಲಿ ಒಕ್ಕಲಿಗ ವೋಟ್ಗಳು ಕೂಡ ಮಿಕ್ಸ್ ಆಗಿತ್ತು. ಈ ಕಾರಣಕ್ಕಾಗಿ ಮುದ್ದಹನುಮೇಗೌಡರು ಗೆಲುವನ್ನ ಸಾಧಿಸಿದರು. ಇದು 2014ರ ಲೋಕಸಭಾ ಚುನಾವಣೆಯ ರಿಸಲ್ಟ್. ಹಾಗಾದ್ರೆ 2019ರಲ್ಲಿ ಏನಾಗಿತ್ತು? ಯಾಕಂದ್ರೆ 2019ರ ರಿಸಲ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಗಿನ ಲೆಕ್ಕಾಚಾರ ಹೇಗಿತ್ತು? ಎಸ್ ಬಸವರಾಜ್ ಅವರು 5,96,127 ಮತಗಳನ್ನು ಪಡೆದುಕೊಂಡಿದ್ದರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸ್ತಾರೆ ಬಸವರಾಜ್ ಅವರು. ಮಾಜಿ ಪ್ರಧಾನಿ ವಿರುದ್ಧ ಗೆಲುವನ್ನ ಸಾಧಿಸುವಂಥದ್ದು ದೊಡ್ಡ ಗೆಲುವೇನಲ್ಲ, ಆದರೂ ಕೂಡ ಗೆಲುವೇನೆ. ಮಾಜಿ ಪ್ರಧಾನಿಯನ್ನ ಸೋಲಿಸಿದ ಹೆಗ್ಗಳಿಕೆ ಅವರದ್ದು. ಎಚ್ ಡಿ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಮೈತ್ರಿ ಅಭ್ಯರ್ಥಿಯಾಗಿ. ಕಾಂಗ್ರೆಸ್ ಜೆಡಿಎಸ್ ಎಷ್ಟು ಮತಗಳನ್ನ ಪಡೆದುಕೊಳ್ತಾರೆ? 5,82,788. 5,82,788 ಮತಗಳು. ಗೆಲುವಿನ ಅಂತರ ಬರುತ್ತೆ 13,000 ಚಿಲ್ಲರೆ. ಗೆಲುವಿನ ಅಂತರ ಅಷ್ಟೇನೆ. ಒಂದು ರೀತಿಯಾಗಿ ಜಿದ್ದೆ ಏರ್ಪಟ್ಟಿತ್ತು ಗೆಲುವಿಗೆ. ಯಾಕಂದ್ರೆ ಶತಾಯ ಗತಾಯ ದೊಡ್ಡಗೌಡರನ್ನ ಗೆಲ್ಲಿಸಬೇಕು ಅಂತ ಒಕ್ಕಲಿಗ ಸಮುದಾಯದ ನಾಯಕರು ಒಂದು ಕಡೆ ಪಣವನ್ನ ತೊಡ್ತಾರೆ. ಆದ್ರೆ ಸೋಲಾಗುತ್ತೆ. 13,000 ಅಂತರ ಲೋಕಸಭಾ ಚುನಾವಣೆಯಲ್ಲಿ. ಈ 13,000 ಮತಗಳ ಅಂತರ ದೊಡ್ಡ ಅಂತರವೇನಲ್ಲ. ಇಲ್ಲಿ ಮಿನಿಮಮ್ ಲಕ್ಷ ಮತಗಳ ಅಂತರ ಇರುತ್ತಲ್ವ, ಅದು ದೊಡ್ಡ ಗೆಲುವಂತಾರೆ. ಆದರೆ 13,000 ಮತಗಳ ಅಂತರ ಇತ್ತು. ಆದರೂ ಕೂಡ ಇಲ್ಲಿ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮೈನಸ್ ಆಗಿದ್ದು ಎಲ್ಲಿ ಅಂದ್ರೆ ಮುದ್ದಹನುಮೇಗೌಡರ ಫ್ಯಾಕ್ಟರ್ ವರ್ಕೌಟ್ ಆಗಲಿಲ್ಲ. ಅಂದ್ರೆ ಮುದ್ದಹನುಮೇಗೌಡರು ಹಾಲಿ ಸಂಸದರಾಗಿದ್ರು ಕೂಡ 2014ರಲ್ಲಿ ಹಾಲಿ ಗೆಲುವನ್ನು ಸಾಧಿಸ್ತಾರೆ. ಅದಾದ ಬಳಿಕ ಗೆಲುವನ್ನು ಸಾಧಿಸ್ತಾರೆ, ಚುನಾವಣೆ ಎದುರಿಸಿ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ, ಜನರ ಸಂಪರ್ಕದಲ್ಲಿರ್ತಾರೆ. ಕಾರ್ಯಕರ್ತರ ಒಲವು ಕೂಡ ಮುದ್ದಹನುಮೇಗೌಡರಿಗೆ ಇರುತ್ತೆ. ಅವರು ಕ್ಲೈಮ್ ಮಾಡ್ಕೋತಾರೆ, ನಾನು ಸಾಕಷ್ಟು ಕೆಲಸವನ್ನ ಮಾಡಿದ್ದೀನಿ ಅಂತ. ಆದ್ರೂ ಕೂಡ ಟಿಕೆಟ್ ಸಿಗೋದಿಲ್ಲ. ಎಚ್ ಡಿ ದೇವೇಗೌಡರಿಗೆ ಟಿಕೆಟ್ ಸಿಗುತ್ತೆ, ಎಚ್ ಡಿ ದೇವೇಗೌಡರ ಸೋಲಾಗುತ್ತೆ. ಬಸವರಾಜು ಅವರು ನಿರೀಕ್ಷೆ ಮಾಡಿರಲಿಲ್ಲ, ಯಾಕಂದ್ರೆ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಗೆಲುವನ್ನು ಸಾಧಿಸ್ತೀನಿ ಅಂತ. ಆದರೆ ಮಾಜಿ ಪ್ರಧಾನಿಗಳ ವಿರುದ್ಧವೇ ಗೆಲುವನ್ನು ಸಾಧಿಸುವಂಥದ್ದು ಇರುತ್ತಲ್ವಾ, ಅದು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಒಕ್ಕಲಿಗರ ಬೆಲ್ಟ್ ಆಗಿರುವಂಥ ಲೋಕಸಭಾ ಕ್ಷೇತ್ರ. ಎಚ್ ಡಿ ದೇವೇಗೌಡರಿಗೆ ಒಂದು ಟ್ಯಾಗ್ ಇದೆ, ಒಕ್ಕಲಿಗ ಸಮುದಾಯದ ಮತಗಳು ಅಂದ್ರೆ ಅದು ಎಚ್ ಡಿ ದೇವೇಗೌಡರ ಜೇಬ್ನಲ್ಲಿರುವಂತಹ ಮತಗಳು ಅಂತ ಅರ್ಥ ಹಳೆ ಮೈಸೂರು ಭಾಗದಲ್ಲಿ. ಆದರೆ ಹಳೆ ಮೈಸೂರು ಭಾಗದ ಲೋಕಸಭಾ ಕ್ಷೇತ್ರದ ತುಮಕೂರಿನಲ್ಲಿ ಅವರು ಗೆಲುವನ್ನು ಸಾಧಿಸಲಿಲ್ಲ. ಇದು ಎಲ್ಲರಿಗೂ ಕೂಡ ಶಾಕಿಂಗ್ ಆಗುತ್ತೆ. ಆದರೆ ಈಗ ಕಂಪ್ಲೀಟ್ ಆಗಿ 5 ವರ್ಷ ಆಯಿತು. 2019ರ ರಿಸಲ್ಟ್ ಬಂತು. ಈಗ 2024ರ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಈಗ ಸೆನಾರಿಯೋ ಚೇಂಜ್ ಆಗಿದೆ. ಕಳೆದ ಬಾರಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಿದ್ರೆ, ಈ ಬಾರಿ ಕಾಂಗ್ರೆಸ್ ಏಕಾಂಗಿಯಲ್ಲಿ, ಯಾವುದೇ ಮೈತ್ರಿ ಇಲ್ಲ, ಸಿಂಗಲ್. ಆದರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿರುವಂಥದ್ದು ಇದು ವರ್ಕೌಟ್ ಆಗುತ್ತಾ? ವಿ ಸೋಮಣ್ಣ ಅವರ ಕೈ ಹಿಡಿಯುತ್ತಾ? ಈ ಪ್ರಶ್ನೆಗಳು ಬರುತ್ತೆ. ಮುದ್ದಹನುಮೇಗೌಡರಿಗೆ ಒಂದಿಷ್ಟು ಅಸಮಾಧಾನ ಇದ್ರೂ ಗೆಲುವನ್ನು ಸಾಧಿಸ್ತಾರಾ? ಈ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಮುದ್ದಹನುಮೇಗೌಡರು ವಿ ಸೋಮಣ್ಣ ಅವರು ಸ್ನೇಹಿತರು ಕೂಡ ಹೌದು. ಅವರು ರಾಜಕೀಯವಾಗಿ ಸಿದ್ಧಾಂತವಾಗಿ ಬೇರೆ ಪಕ್ಷಗಳಲ್ಲಿ ಇರಬಹುದು, ಆದರೆ ಇಬ್ಬರಲ್ಲೂ ಕೂಡ ಒಂದು ಸ್ನೇಹ ಇದೆ. ಅವರು ಸಿದ್ಧಾಂತದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಈಗಿದ್ರೂ ಕೂಡ ರಾಜಕೀಯ ಪಟ್ಟುಗಳನ್ನು